ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನಾಯಿ ಬರುತ್ತೆ. ಆ ನಾಯಿ ಅಯ್ಯೋ ನಾನೇ ಹೇಳಿ ಸಿಕ್ಕಾಕೊಂಡಂಗ ಆಯ್ತು. ಇದು ಈ ತರ ಕೂತ್ಕೊಂಡು ಅಮ್ಮ 100 ರೂಪಾಯಿ ಅದಾದ್ರೆ ಸಾಕು ಅವ್ರು ಕೊಡ್ತಾ ಇದ್ರು. ನೋಡಿ 100-200 ರುಪೀಸ್ಗೆಲ್ಲ ನಾನು ನನ್ನ ಮರ್ಯಾದೆ ಕಳ್ಕೊಂಡಿದ್ದೆ. ಈ ಸಿನಿಮಾ ನೋಡಿದ್ರೆ ಪಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಏನಾದ್ರೂ ತಗೊಂಡಾಗ ಅದನ್ನ ತೋರಿಸ್ಕೊಡೋ ಹುಚ್ಚು ಜಾಸ್ತಿ ಇರುತ್ತೆ. ಈಗ ನಮ್ಮ ಮನೆಗೆ ಏನೋ ಒಂದು ದೊಡ್ಡದಾಗ ಫ್ರಿಜ್ಜೋ ಏನೋ ತಗೊಂಡ್ವಿ ಅಂತ ಅಂದಾಗ ಅದನ್ನ ಎಲ್ರಿಗೂ ಹೇಳ್ಕೊಂಡ್ ಬರೋದು ಒಂಥರ ಖುಷಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಸಾಮಾನ್ಯವಾಗಿ ನಾವು ಒಂದು ಮಿಡ್ಲ್ ಕ್ಲಾಸ್ ಜನರ ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ, ಪಕ್ಕದ ಮನೆ ದೋಸೆ ತೂತಾರಿಗೆ ನಮ್ಮ ಮನೆ ಕಾವ್ಲಿ ಅಂದ್ರೆ ದೋಸೆ ಹಂಚೆ ತೂತಿದ್ರು ಕೂಡ ಪಕ್ಕದ ಮನೇಲಿ ಏನ್ ನಡೀತಿದೆ, ಅಲ್ಲಿ ಖುಷಿ ಇದೆಯಾ, ಅಲ್ಲಿ ಜಗಳ ಆಗ್ತಿದ್ಯಾ, ಇನ್ನೇನ್ ಆಗ್ತಾ ಇದೆ, ಈ ತರ ಮೂಗ್ ತೋರಿಸೋದೇ ವಿಚಾರಗಳು ಜಾಸ್ತಿ. ಸೊ ಹೇಗಿರ್ಬೇಕಾದ್ರೆ ಈ ಮಿಡ್ಲ್ ಕ್ಲಾಸ್ ಒಂದು ಜನರ ಮೆಂಟಾಲಿಟಿ, ಆ ಫ್ಯಾಮಿಲಿ ಹೇಗಿರುತ್ತೆ, ಅವ್ರ ಲೈಫ್ ಲೀಡ್ ಹೇಗ್ ಮಾಡ್ತಾರ, ಇದೆಲ್ಲ ತುಂಬಾ ಇಂಟ್ರೆಸ್ಟ್ ನಮ್ಗೆ. ಬಟ್ ಇಲ್ಲಿ ಅದೇ ತರ ಒಂದು ಸ್ಟೋರಿನ, ನಿಜವಾಗ್ಲೂ ನಡೆಯೋ ಒಂದು ಸ್ಟೋರಿನ ಕಥೆಯಾಗಿ ಸ್ಕ್ರೀನ್ ಮೇಲೆ ತಗೊಂಡ್ ಬರ್ತಾ ಇರುವಂತಹ ಸಿನಿಮಾ ನಾನು ಕರುಣಾಕರ. ಇದೇ ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗೋಣ. ಸೊ ಮೊದಲಿಗೆ ಸಿನಿಮಾದ ಪ್ರೊಡ್ಯೂಸರ್ ಸಂತೋಷ್ ಅವ್ರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ಸೊ ಹಾಗೆ ಸಿನಿಮಾದ ನಾಯಕಿ ರಾಧಾ ಅವ್ರ ನಮ್ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳಿಗೆ ಹೆಂಗೆ ನಿಮ್ಮನೆ ವಿಚಾರ ಬಿಟ್ಟು ಬೇರೆ ವಿಚಾರದ ಬಗ್ಗೆ ಗಮನ ಇದೆಯಾ, ಇಂಟ್ರೆಸ್ಟ್ ಇದೆಯಾ? ನಂಗಿಲ್ಲ. ಹೌದಾ? ನಮ್ದೇ ನಮ್ಗೆ ಅಂತೀರಾ? ನೀವ್ ಹೇಳಿ ಸರ್. ಖಂಡಿತವಾಗ್ಲೂ ಇಲ್ಲ ಮೇಡಮ್, ಖಂಡಿತ ಇಲ್ಲ. ನಮ್ ಪಾಡ್ ನಮ್ಗೆ ಬಿಡಪ್ಪ, ಫಸ್ಟ್ ನಮ್ ಫ್ಯಾಮಿಲಿ ನೋಡ್ಕೊಳ್ಳೋಣ ಅಂತ. ಅಷ್ಟೇ. ಇಲ್ಲಿ ಯಾರ ಫ್ಯಾಮಿಲಿ ಹಾಗಾದ್ರೆ ನಾನು ಕರುಣಾಕರ? ಯೂನಿವರ್ಸಲ್ ಫ್ಯಾಮಿಲಿ, ಯೂನಿವರ್ಸಲ್ ಫ್ಯಾಮಿಲಿ. ಓಕೆ. ಎಲ್ಲರ ಮನೇಲಿ ಒಬ್ಬ ಇರ್ತಾನೆ, ಅವನೇ ಕರುಣಾಕರ. ಓಕೆ. ಕರುಣಾಕರನ್ನೇ ಕರ್ಕೊಂಡ್ ಬರಕ್ಕಾಗಲ್ಲ, ಇರೋರ್ನೇ ಕರುಣಾಕರ ಮಾಡ್ಬಿಟ್ಟಿದ್ದೀರಾ ಈಗ. ಇರೋರೆಲ್ಲ ಕರುಣಾಕರನೇ, ಕರುಣೆಯಿಂದ ಓಕೆ. ತನ್ನ ಕರದಲ್ಲಾಗದ್ನ ಹಾ ಕೊಡೋದು. ನಾನು ಕರುಣಾಕರ, ನಾನು ಟ್ರೈಲರ್ ನೋಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಹೆಂಗೆ ಅಂತಂದ್ರೆ, ಓ ನಿಜ ಅಲ್ವಾ, ನೀವು ಹೇಳ್ತಾ ಇದ್ರಿ, ನಾನು ಕೇಳ್ಪಟ್ಟಿದ್ದೀನಿ. ಓ ಇದು ನಮ್ಮನೆ ಕಥೆ ಅಥವಾ ಇದು ನನ್ ಕಥೆ, ಅಯ್ಯೋ ಇದು ನಮ್ಮ ಪಕ್ಕದ ಮನೆಯವ್ರ ಸ್ಟೋರಿ, ಅಯ್ಯೋ ನಮ್ದೇ ಸ್ಟೋರಿನಪ್ಪ, ಈ ಮಟ್ಟಕ್ಕೆ ಬರ್ತಾ ಇದೆ. ಸೊ ಈ ತರ ರಿವ್ಯೂಸ್ ಬಂದಾಗ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಅನ್ಸುತ್ತೆ, ಗೆಸ್ ಕಥೆ ಅವ್ರಿಗೆ ರೀಚ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ? ಬಿಕಾಸ್ ನೀವೇ ಹೇಳ್ದಂಗೆ ಇಟ್ ಇಸ್ ಯೂನಿವರ್ಸಲ್ ಸ್ಟೋರಿ, ಇದೊಂದು ಕಥೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅನಿಸ್ತಾ ಇದೆ. ನಿಮ್ಗೆ ಎಷ್ಟು ಖುಷಿ ಇದೆ, ಹಾಗೆ ಗೆಸ್ ನಿಜ ಅನ್ಕೊಂಡ್ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಎಷ್ಟಿದೆ? ನನಗೆ ಕೆಲವೊಂದು ಮೀಡಿಯಾ ಸ್ನೇಹಿತರುಗಳೇ ಹೇಳಿದ್ರು, ಅಂದ್ರೆ ಅವ್ರು ಯಾರಂತ ನಮ್ಗೆ ಗೊತ್ತಿರಲಿಲ್ಲ. ಇಂಟರ್ವ್ಯೂ ಬಂದಾಗ ಇಲ್ಲೇ ಅವರು ಕೆಲವೊಂದ್ ಕಡೆ ಹೇಳ್ಕೊಂಡ್ರು, ಸರ್ ಇದು ನನ್ನ ಲೈಫ್ ನೆನ್ಪು ಮಾಡ್ಬಿಡ್ತು. ನಾನು ಯಾವ್ದನ್ನು ಯೂಶಲಿ 1-2 ಸಲ ನೋಡೋದು ಕಡಿಮೆ, ಒಂದ್ಸಲ ನೋಡ್ಬಿಟ್ಟು ಸುಮ್ಮನೆ ಆಗ್ತೀನಿ. 4-5 ಸಲ ನೋಡಿದೆ ನಿಮ್ಮ ಟ್ರೈಲರ್ನ, ನಮ್ಮ ಮಾತುಗಳು ಹೇಳಿದ್ರು. ಇವೆಲ್ಲ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಪಾಸಿಟಿವ್ ಹೋಪ್ಸ್ ಕ್ರಿಯೇಟ್ ಆಗಿದೆ. ಸಿನಿಮಾ ಮೇಲೆ ಹಾಕ್ಬೇಕಾದ್ರೆ ಪಾಸಿಟಿವ್ ಇಂದಾನೆ ಹಾಕೋದು, ಬಟ್ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಸ್ವಲ್ಪ ತಳಮಳ ಅನ್ನೋದು ಇದ್ದಿದ್ದು. ಖಂಡಿತ. ಇವೆಲ್ಲ ಕೇಳಿದಾಗ ಏನೋ ಒಂದ್ ಕಡೆ ಆ ತಳಮಳ ಸ್ವಲ್ಪ ಕಡಿಮೆ ಆಗುತ್ತೆ. ಶಾಂತವಾದ್ರಿ, ಗೆಲ್ಬೋದೇನೋ. ನೀವು ನೋಡಿದಿರಲ್ಲ, ನಿಮ್ಗೇನ್ ಅನ್ನಿಸ್ತು? ನಾ ಹೇಳಿದ್ನಲ್ಲ ಸರ್, ನಾ ಹೇಳಿದ್ಮೇಲೆ ನಿಮ್ಗೆ ಪ್ರಶ್ನೆ ಕೇಳಿದ್ದು. ನಿಮ್ ಮನೇಲೂ ನಡೆಯುವಂತ ಕತೆ ಅಂತ ಅನ್ನಿಸ್ತಾ? ಸಿನಿಮಾ ನೋಡಿ ಹೇಳ್ತೀನಿ ಸರಿ. ಟ್ರೈಲರ್ ಇವಾಗ ಜಸ್ಟ್ ನೀವು ಹಿಂಗಿದೆ ಅಂತ ತೋರಿಸಿದಿರ ಅಷ್ಟೇ. ಸಿನಿಮಾ ನೋಡಿದ್ಮೇಲೆ ಖಂಡಿತ ಹೇಳ್ಬೇಕು. ಸೊ ಅದಕ್ಕೆ ನೀವಿನ್ನು ಸಿನಿಮಾ ತೋರಿಸಿಲ್ಲ, ಸಿನಿಮಾದಲ್ಲಿ ಏನಿದೆ ನೀವ್ ಹೇಳ್ಬೇಕು ಅಂತ ಇಲ್ಲಿ ಕೂರ್ಸಿದೀವಿ. ನೋಡಿದ್ಮೇಲೆ ನಾವೇ ಕೇಳ್ತೀವಿ. ರಾಧಾ ಅವ್ರೆ, ಸೊ ಎಷ್ಟು ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಟಿಸಿ, ಆ ಸಿನಿಮಾ ಕಥೆ ನಿಜ ಜನರಿಗೆ ಇಷ್ಟ ಆಗುತ್ತೆ ಎನ್ನುವಾಗ ನಿಮ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಗೆಸ್ ನಾನು ಈ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆ ಆಯ್ಕೆ ಅಂತ ಅನ್ಸ್ಬೇಕು. ಆ ತರ ನಿಮ್ಗೆ ಅನ್ಸಿದ್ಯಾ, ಹೇಗೆ ಅನ್ಸಿದೆ? ಖಂಡಿತವಾಗ್ಲೂ ಅನ್ಸಿದೆ. ಬಿಕಾಸ್ ಇದು ಬರೀ ಒಬ್ಬರ ಮನೆ ಕತೆ ಅಲ್ಲ, ಎಲ್ಲರ ಮನೆ ಕಥೆ ಇದು. ನೀವ್ ಅವಾಗ್ಲೇ ಹೇಳಿದ್ರಿ ಎಲ್ಲರ ಮನೆ ದೋಸೆ ತೂತಾದ್ರೆ ನಮ್ಮನೆ ಹಂಚೆ ತೂತು ಅನ್ನೋ ತರ, ಆ ತರಾನೇ ಇದನ್ನು ಕೂಡ. ಬಟ್ ನಮ್ಮಲ್ಲಿ ಸ್ವಲ್ಪ ಈ ಬಾಂಡಿಂಗ್ಸ್ ಬಗ್ಗೆ ಅಂಡ್ ತ್ಯಾಗಗಳ ಬಗ್ಗೆ, ತನ್ನ ಪ್ಯಾರೆಂಟ್ಸ್ಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಮಾಡಿದೀವಿ. ಈ ಒಂದು ಸಿನಿಮಾನ ನೋಡ್ಬೇಕಾದ್ರೆ ನಿಮ್ಗೆ ಅಂದ್ರೆ ಕಣ್ಮುಂದೆ ಬಂದ ಹಾಗಾಗುತ್ತೆ ಎಲ್ಲ. ನಿಮ್ಮ ಪಾಸ್ಟ್ ಆಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟಿರೋದಾಗಿರ್ಬೋದು, ಇದೆಲ್ಲ ಕಣ್ಮುಂದೆ ಬರ್ತಾ ಹೋಗುತ್ತೆ. ನನ್ಗೆ ಆಕ್ಚುಲಿ ಸ್ಟೋರಿ ಕೇಳ್ತಾ ನನ್ಗೆ ಹಾಗೆ ಆಗಿದ್ದು. ಸೊ ಅಂದ್ರೆ ಅದ್ರಿಂದಾನೇ ನಾನು ಈ ಸಿನಿಮಾವನ್ನ ಒಪ್ಕೊಂಡಿದ್ದು. ಸೊ ನನ್ಗೆ ಕತೆ ಕೇಳಿನೇ ಅಷ್ಟು ಇಂಪ್ರೆಸ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ನೋಡೋರ್ಗೇನು ಕೂಡ ಅದು ನೋಡಿದಾಗ ತುಂಬಾ ಕನೆಕ್ಟ್ ಆಗ್ತಾರೆ ಅಂತ ನನ್ಗೆ ಅನ್ಸುತ್ತೆ. ನಾವು ಸಿನಿಮಾ ನೋಡ್ಬೇಕಾದ್ರೆ ಸರ್ ಇವ್ರದ್ದು ಹೆಂಗ್ ಅನ್ಸ್ತಾ ಇದೆ ಗೊತ್ತಾ, ಇವ್ರ ಸಿಚುವೇಶನ್
ಇವರು ಇಲ್ಲಿ ಅಮ್ಮನ ಪಾತ್ರದಲ್ಲಿ ಮಾಡಿದ್ದಾರೆ, ಬಟ್ ಇವ್ರಿಗೆ ನೆನಪಾಗೋದು ಮಗು ಆಗಿದ್ದಾಗ. ಇವ್ರು ಏನೇನ್ ಮಾಡಿದ್ರು ಅಲ್ವಾ, ಇವ್ರು ಎಷ್ಟು ಹಿಂಸೆ ಕೊಟ್ಟಿದ್ರು, ಎಷ್ಟು ಟಾರ್ಚರ್ ಮಾಡಿದ್ರು ಅನ್ನೋದು. ಅಯ್ಯೋ ನಾನು ಇಷ್ಟೆಲ್ಲಾ ಮಾಡಿದ್ ಅನ್ಸಿರ್ತಾರೆ. ಹೌದು ಹೌದು ಹೌದಾ? ಹೇಳ್ತಾ ಇರ್ತಾರೆ ಶೂಟಿಂಗ್ ಟೈಮಲ್ಲೆಲ್ಲ ಹೇಳೋರು ನಾನು ಹಿಂಗ್ ಮಾಡಿದ್ದೆ ಅಂತ ಹೇಳಿ. ಈ ಒಂದು ಅಂಶಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದೀವಿ ಅಂಡ್ ತುಂಬಾನೇ ಖುಷಿ ಇದೆ ಈ ಒಂದು ಪ್ರಾಜೆಕ್ಟ್ ಒಪ್ಕೊಂಡು ಮಾಡಿದ್ದು. ನಾನು ಜಾಸ್ತಿ ಈ ಹಳ್ಳಿ ಸ್ಟೋರಿಗಳು, ಈ ಕಂಟೆಂಟ್ ಇರುವಂತ ಸ್ಟೋರಿಗಳನ್ನ ಜಾಸ್ತಿ ನಾನು ಪ್ರಿಫರ್ ಮಾಡ್ತೀನಿ. ಅಂಡ್ ನಾನು ಇಲ್ಲಿವರೆಗೂ ಸೆಲೆಕ್ಟ್ ಮಾಡಿರುವಂಥದ್ದೆಲ್ಲ ಆಲ್ಮೋಸ್ಟ್ ಹಾಗೇನೆ. ಅದರಲ್ಲಿ ನಮ್ಮ ಕರುಣಾಕರ ಕೂಡ ಒಂದು. ಸೊ ನಾನು ಹಿಂದೆ ಮಾಡಿರೋ ಎಲ್ಲಾ ಸ್ಟೋರಿಗಳಿಗಿಂತ ಇದು ತುಂಬಾ ವಿಭಿನ್ನವಾಗಿದೆ ಅಂಡ್ ಇದರಲ್ಲಿ ನನ್ನ ಪಾತ್ರನೂ ಕೂಡ ಅಷ್ಟೇ ವಿಭಿನ್ನವಾಗಿದೆ. ನಾನು ಅಷ್ಟು ಮಾತಾಡಲ್ಲ, ಬಟ್ ಇದರಲ್ಲಿ ತುಂಬಾ ಜೋರು ಬಾಯಿ ಬಡ್ಕಿ ನಾನು. ಸೊ ಇದೆಲ್ಲ ನೋಡಿದ್ರೆ ಒಂದ್ ಕಡೆ ನಿಮ್ಗೆ ತುಂಬಾ ಏನಂತಾರೆ ಇಮೋಷನಲ್ ಸೈಡ್ ಕೂಡ ಬರುತ್ತೆ ಅಂಡ್ ತುಂಬಾ ಕಾಮಿಕ್ ಆಗು ಕೂಡ ಬರುತ್ತೆ ಅಂಡ್ ಎಲ್ಲ ಒಂಥರ ಮಿಕ್ಸ್ಚರ್ ಅಂತ ಹೇಳ್ಬೋದು. ಅಂದ್ರೆ ಒಂದ್ಸಲ ಕೂತ್ಕೊಂಡ್ರೆ ನಿಮ್ಮನ್ನ ಆ ಸಿನಿಮಾ ಹಿಡಿದಿಟ್ಕೊಡುತ್ತೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ನೀವು ಈ ಸಿನಿಮಾ ನೋಡ್ಬೇಕಾದ್ರೆ ಅಂದ್ರೆ ಈ ಕತೆಗೆ ನೀವಂತೂ ಸಿನಿಮಾ ಪೂರ್ತಿ ನೋಡಿರ್ತೀರಾ ಅಲ್ವಾ ಸರ್? ಸೊ ಸಿನಿಮಾ ನೋಡಿದಾಗ ಈಗ ನೀವೇ ಹೇಳಿದ್ರಲ್ಲ ಒಬ್ಬೊಬ್ರಿಗೂ ಕನೆಕ್ಟ್ ಆಗುತ್ತೆ ಅಂತ, ನಿಮಗೆ ಯಾವ ಪಾತ್ರ ತುಂಬಾ ಕನೆಕ್ಟ್ ಆಯ್ತು? ಇದರಲ್ಲಿ ಕರುಣಾಕರನ್ ಪಾತ್ರನೇ ನನಗೆ ಕನೆಕ್ಟ್ ಆಯ್ತು. ಓಕೆ, ಬಿಕಾಸ್ ನಾವು ಪಟ್ಟಿರುವಂಥ ಸ್ಟ್ರಗಲ್ಸ್ ಇರ್ಬೋದು ಅಥವಾ ನಮ್ಮ ತಂದೆ ಪಟ್ಟಿರುವಂಥ ಸ್ಟ್ರಗಲ್ಸ್ ಎರಡೂ ಕೂಡ ನನಗೆ ಒಂದೇ ಫ್ರೇಮಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ಮೂಲತಃ ಅವರೇನು ಅನುಕೂಲಸ್ಥ ಕುಟುಂಬದಿಂದ ಬಂದಂತಾರಲ್ಲ, ಅವ್ರು ನಮಗೋಸ್ಕರ ಕಷ್ಟಪಟ್ಟು ಒಂದು ಬದುಕನ್ನ ಕಟ್ಕೊಡಕ್ಕೆ ದಾರಿ ಮಾಡಿಕೊಟ್ರು. ಅದಾದ್ಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಾವು ಒಂದಿಷ್ಟು ಸ್ಟ್ರಗಲ್ಸ್ನ ಮಾಡಿರ್ತೀವಿ, ಅದು ನನ್ನ ಕಣ್ಣು ಮುಂದೆ ಕಾಣ್ತು, ಎರಡು ಕೂಡ ಎರಡು ತಕಡಿಲಿ ಕಾಣಿಸ್ತು. ಸೊ ಹಂಗಾಗಿ ನಾನು ಕನೆಕ್ಟ್ ಆಯ್ತು, ಮಾಡಿದ್ವಿ. ಎಸ್, ಈಗ ನೋಡಿ ನಿಮ್ಮ ಸಿನಿಮಾದಲ್ಲೇ ಹೇಳ್ದಂಗೆ ಮಗ ತಂದೆನ ವಿಲನ್ ಅಂತ ಹೇಳಿ, ಅದೇ ತಂದೆ ಈಗ ಪ್ರತಿಯೊಬ್ಬ ಮಕ್ಕಳು ಹಾಗೆ ಅನ್ಕೊಂಡಿರ್ತಾರೆ. ಯಾಕಂದ್ರೆ ನೋ ಅಂತ ಎಲ್ಲಿ ಯಾರು ಹೇಳ್ತಾರೋ ಅವ್ರು ವಿಲನ್ ಆಗ್ಬಿಡ್ತಾರೆ ಮಕ್ಕಳಿಗೆ. ಸೊ ಅವ್ರು ಕೇಳಿದ್ ಕೊಡ್ಸಿಲ್ಲ ಅಂದ್ರೆ ಅಮ್ಮ ಹೇಳಿದ್ರೆ ಅಮ್ಮ ವಿಲನ್, ಅಪ್ಪ ಹೇಳಿದ್ರೆ ಅಪ್ಪ ವಿಲನ್. ಬಟ್ ಫ್ಯೂಚರ್ ಅಲ್ಲಿ ಅವ್ನ್ ಒಂದಿನ ಅದೇ ಅಮ್ಮ ಹೀರೋಯಿನ್, ಅದೇ ಅಪ್ಪ ಹೀರೋ ಅಂತ ಅನ್ಕೋಬೇಕು ಅಂದಾಗ ಈ ಹೀರೋ ಹೀರೋಯಿನ್ ಉಳಿದಿರಲ್ಲ, ಇವ್ರು ನಿಜವಾಗ್ಲೂ ಆ ಪರಿಸ್ಥಿತಿಲಿ ಇರ್ತಾರೆ. ಅವ್ರ ಮಕ್ಳು ಇವ್ರನ್ನ ವಿಲನ್ ಅನ್ಕೊಂಡಿರ್ತಾರೆ. ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ. ಸೊ ಒನ್ಸ್ ಅದು ಒಬ್ಬ ಮಗ ತಂದೆ ಆದಾಗ್ಲೇ ತಂದೆ ಪರಿಸ್ಥಿತಿ ಅರ್ಥ ಆಗುತ್ತೆ. ನಿಜ ನಿಜ ನಿಜ. ಸೊ ಇದನ್ನ ತುಂಬಾ ಚೆನ್ನಾಗಿ ತೋರಿಸಿದೀರಾ ಅಂತ ಅನ್ಸುತ್ತೆ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಲ್ಲ ನಿಜವಾಗ್ಲು ಆಕ್ಚುಲಿ ನೀವ್ ಹೇಳಿದ್ದು ತುಂಬಾನೇ ಕರೆಕ್ಟ್ ಆಗಿದೆ. ಅದನ್ನೇ ನಾವು ಇಲ್ಲಿ ತೋರ್ಸ್ಲಿಕ್ಕೆ ಸೈಕಲ್ ಮೇಡಮ್ ಲೈಫ್ ಅನ್ನ, ಈ ಆಹಾರ ಸರಪಳಿ ಅಂತೀವಲ್ಲ ಹಂಗೆ ನಾವು ನಮ್ಮ ಅಪ್ಪ ಅಮ್ಮನ್ನ ಹೀರೋ ವಿಲನ್ ಮಾಡಿರ್ತೀವಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಮಾಡಿರ್ತಾರೆ. ನಾವು ತಿರುಗಿ ನೋಡಿದಾಗ ಅವ್ರಿರಲ್ಲ, ಅವ್ರು ತಿರುಗಿ ನೋಡಿದಾಗ ನಾವಿರಲ್ಲ. ಎಷ್ಟೋ ಫ್ಯಾಮಿಲಿ ನೋಡಿ ಸರ್ ಹೇಳ್ತಾ ಇರ್ತಾರೆ ಪೇರೆಂಟ್ಸ್, ನಿನ್ಗೆ ಇವತ್ತು ಗೊತ್ತಾಗಲ್ಲ ಮುಂದೊಂದ್ ದಿನ ಗೊತ್ತಾಗುತ್ತೆ, ಅವಾಗ ಹೇಳ್ತೀನಿ ನಿನ್ಗೆ ಅಂತ. ನಿಜವಾಗ್ಲು ನಾವು ಅದೇ ಮೇಡಮ್, ಯಾವುದೇ ತಂದೆ ತಾಯಿ ಆದ್ರೂ ಯೂಶಲಿ ಅಫೋಸ್ ಮಾಡಿದಾಗ ಅವರು ಎಸ್ಪೆಷಲಿ ಇನ್ ಟೀನೇಜರ್ಸ್ ಅವ್ರು ಯಾಕೆ ಹೇಳ್ತಾರೆ ಅಂತ ಇವ್ರಿಗೆ ಅರ್ಥ ಆಗಲ್ಲ. ಅವ್ರ ಒಂದು ಫ್ಯಾಂಟಸಿ ಜಗತ್ತಲ್ಲಿ ಇರ್ತಾರೆ. ಇದು ಬೇಡ ಅಂದಾಗೆಲ್ಲ ಅವ್ರು ವಿಲನ್ ಆಗಿ ಕಾಣಿಸ್ತಿರ್ತಾರೆ. ಯಾರು ಸಪೋರ್ಟ್ ಮಾಡ್ತಾರೆ, ಅವರು ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಉದ್ದೇಶ ಅವ್ರಿಗೆ ಗೊತ್ತಿರಲ್ಲ ತಿರುಳು. ಇವರು ಅದನ್ನ ಎನ್ಕರೇಜ್ ಮಾಡ್ತಾರೆ. ಯಾರು ಬೇಡ ಅಂತಾರೆ ಅವ್ರು ವಿಲನ್ ಆಗಿ ಕಾಣಿಸ್ತಾರೆ. ಅದು ಬಂಧು ಬಳಗನೇ ಇರ್ಬೋದು, ತಂದೆ ತಾಯಿ ಯಾರು ಬೇಡ ಅಂತಾರೆ ಅವ್ರು ಕೆಟ್ಟವ್ರಾಗಿ ನೋಡ್ತಾರೆ. ಬಟ್ ಒಂದ್ಸಲ ಇವ್ರಿಗೆ ಎಲ್ಲಾ ಸಮಸ್ಯೆಗಳು ಬಂದು ತಿರುಗಿ ನೋಡಿದಾಗ ತಂದೆ ತಾಯಿ ಇದ್ರೆ ಓಕೆ, ಇಲ್ಲ ಅಂದ್ರೆ ನಾನು ಹಿಂಗ ನೋವು ಮಾಡಿದ್ದೆ ಅಥವಾ ಅವ್ರಿಗೆ ಈ ತರ ಮಾಡಿದ್ದೆ, ನಾನು ಸಾರಿ ಕೇಳಬೇಕು ಅಂದ್ರೂ ಅವ್ರು ಸಿಗಲ್ಲ. ಬೇಕಿದ್ರೆ ನೋಡ್ಬೋದು ಸರ್, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೇವೆ, ಪ್ರತಿಯೊಬ್ಬರು ಮಾಡಿರ್ತಾರೆ. ಫ್ರೆಂಡ್ ಸರ್ಕಲ್ ಅಂತ ಬಂದಾಗ ಗಂಡ್ ಮಕ್ಕಳನ್ನ ನೋಡಿ, ಅವ್ರ ತಂದೆ ಏನಾದ್ರು ಕಳ್ಕೊಂಡ್ಬಿಟ್ಟಿದ್ರೆ ಅವಾಗಿಂದ ಶುರು ಆಗಿರ್ತಾವ ಅವ್ರಿಗೆ ನಿಜವಾದ ಜೀವನ ಅಂದ್ರೆ ಏನು, ನಿಜವಾದ ಕಷ್ಟ ಅಂದ್ರೆ ಏನು. ಅವತ್ತು ದುಡ್ಡು ಬೇಕಾದಾಗ ಈಸಿಯಾಗಿ ಕೊಡುವಂತ ಜಗಳ ಮಾಡ್ಬಿಡ್ತಿದ್ದೆ. ಬಟ್ ಅದೇ ದುಡ್ಡು ಸಂಪಾದನೆ ಮಾಡ್ಬೇಕು ಇವತ್ತು. ದುಡಿದ್ರೆ ಮಾತ್ರ ದುಡ್ಡು, ಇಲ್ಲ ಅಂದ್ರೆ ಇಲ್ಲ. ಸೊ ಹಾಗಿದ್ರೆ ನಮ್ಗೆ ಲೈಫ್ ಕೊಟ್ಟಿದ್ದ ಅಪ್ಪ ಅಮ್ಮ ಅನ್ನೋದು ಮರ್ತೋಗಿರ್ತೀವಿ. ನಿಜ, 100% ನಿಜ. ಬೆಂಗಳೂರಿಗೆ ಬಂದು ಒಂದು ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಬಟ್ ಅದೇ ತಂದೆ ಊರಲ್ಲಿ ಒಂದು ಸ್ವಂತ ಮನೆ ಮಾಡಿರ್ತಾರೆ ಆಲ್ರೆಡಿ ಅಲ್ವಾ. ಅದು ಎಷ್ಟು ದೊಡ್ಡ ಅಚೀವ್ಮೆಂಟ್ ಅಂತ ನಮ್ಗೆ ಅರ್ಥನೇ ಆಗಿರಲ್ಲ. ನಾವು ಮಾಡಕ್ ಇಲ್ಲದಾಗ್ಲೇ ನಮ್ಗೆ ಗೊತ್ತಾಗೋದು ಹಣೆ ಬರ ನಮ್ದೇನು ಅಂತ. ಮನೆ ಕಟ್ಟೋದ್ರಲ್ಲಿ ಸೈಟ್ ತಗೊಳಕ್ ಆಗೋದಿಲ್ಲ, ಅದು ಯೋಚನೆ ಮಾಡಕ್ ಆಗಲ್ಲ ಬಿಡಿ. ಹೌದು. ಈಗ ಅವ್ರ ಟೈಮಿಗೆ ಆ ಒಂದು ಅಂದ್ರೆ ಸೈಟ್ ತಗೊಳ್ಳೋ ಅಮೌಂಟ್ ಅವ್ರಿಗೆ ದೊಡ್ಡದಾಗಿ ಕಾಣಿಸುತ್ತೆ. ಹಾಗೇನೆ ಮಕ್ಕಳಾದವ್ರು ನಮ್ಗೆ ಅಂದ್ರೆ ಕಾಲ ಹೋದಂತೆ ಎಲ್ಲಾ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ನಮಗೆ ಒಂದು ಸೈಟ್ ತಗೋಬೇಕು, ಒಂದು ಮನೆ ತಗೋಬೇಕು ಅಂದ್ರೆ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಆದ್ರೆ ನಮ್ಮ ಮಕ್ಳಿಗೆ ಅವಾಗ ಅಷ್ಟು ಕಡಿಮೆ ಇತ್ತಲ್ಲ, ತಗೋಬೋದಿತ್ತಲ್ಲ, ಇವಾಗ ತಗೊಳಕ್ ಆಗತ್ತಾ? ಅವೆಲ್ಲ ತಗೊಂಡ್ಬಿಟ್ಟಿದ್ರೆ ಎಷ್ಟು ಈಸಿ ಇರ್ತದೆ. ಅಪ್ಪ ಅಮ್ಮ ಮಾಡ್ಬಿಟ್ಟಿದ್ರೆ
ಅದು ಅಂದ್ರೆ ನಮ್ಗೆ ಅದು ಗೊತ್ತಾಗಲ್ಲ, ಅವಾಗ್ಲೇ ತಗೋಬೋದಿತ್ತು ಅಂತ ನಾವು ಈಸಿಯಾಗಿ ಹೇಳ್ಬೋದು, ಬಟ್ ಅದಕ್ಕೂ ಅಷ್ಟು ಸ್ಟ್ರಗಲ್ ಮಾಡ್ಬೇಕಾಗಿ ಬರುತ್ತೆ. ಇನ್ನು ರಾಧಾ ಅವ್ರದ್ದು ನಿಮ್ಮ ಪಾತ್ರಕ್ಕೆ ಅಂತ ಬಂದಾಗ ಡೆಫಿನೆಟ್ಲಿ ಯಾವುದೇ ಹೆಣ್ಮಕ್ಳು ಸಿನಿಮಾದಲ್ಲಿ ನಟಿಸ್ಬೇಕು ಅಂದ್ರೆ ನಾನು ಆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಆದಾಗ್ಲೇನೆ ಒಳ್ಳೆ ಪಾತ್ರಗಳನ್ನ ಆಯ್ಕೆ ಮಾಡೋದು ಒಂದ್ ಕಡೆ, ನಾನು ಚೆನ್ನಾಗಿ ಕಾಣಿಸ್ಕೊಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಸೊ ಹಾಗಿದ್ದಾಗ ನಿಮ್ಮ ಪಾತ್ರ ಅಂತ ಆಯ್ಕೆ ಬಂದಾಗ ಎಸ್ ಡೆಫಿನೆಟ್ಲಿ ಆ ಪಾತ್ರಕ್ಕೆ ನೀವು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ದಟ್ ಇಸ್ ಟ್ರೂ. ಒಂದು ಹೆಂಡತಿ ಆಗಿ ಹೇಗಿರ್ಬೋದು ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಬಟ್ ಸಿನಿಮಾ ಹೀರೋಯಿನ್ ಅಂತ ಬಂದಾಗ ಒಂದು ಮಟ್ಟಕ್ಕೆ ಗ್ಲಾಮರ್ ಆಗಿ ಅಂದ್ರೆ ಹೀರೋ ಏಜ್ಗಿಂತ ಯಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಬಟ್ ನಿಮ್ದು ಇಲ್ಲಿ ಹೀರೋ ಏಜ್ಗಿಂತ ದೊಡ್ಡ ಏಜ್ ತೋರಿಸ್ತಾ ಇರೋದಿರ್ಬೋದು, ಅಥವಾ ಇನ್ ಕೆಲವ್ರಿಗೆ ಹೆಂಗಿರುತ್ತೆ ಪಾತ್ರ ಅಂದ್ರೆ ಡಿ ಗ್ಲಾಮರ್ ಆಗಿ ತೋರಿಸುವಂತ ಪಾತ್ರಗಳಿರುತ್ತೆ. ಹಂಗಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಆಯ್ಕೆ ಮಾಡ್ಕೊಳ್ಳೋದು. ಬಟ್ ನಿಮ್ಗೆ ಆತರ ಎಲ್ಲಾದ್ರೂ ಅನ್ನಿಸ್ತಾ ನೋಡ್ರಿ ನಾನು ಏಜ್ಗಿಂತ ದೊಡ್ಡೋಳಾಗಿ ಒಂದ್ ಮಗು ಆಗಿದ್ ಮಟ್ಟಕ್ಕೆ, ಮದ್ವೆನೇ ಆಗಿಲ್ಲ ಇನ್ನ ಆಗ್ಲೇ ಮಗು ಆಗಿ ಒಂದು ಸಂಸಾರ ನೀಗ್ಸೋ ತರ ಹೇಗೆ ಅನ್ಸ್ತು ಆಯ್ಕೆ? ಅದು ಅಂದ್ರೆ ಸಿನಿಮಾ ಸ್ಟೋರಿ ಹೇಳಿದಾಗ ನನ್ಗೆ ಖುಷಿ ಆಯ್ತು. ಜೊತೆಗೆ ಇವರು ಒಂದ್ ಮಗು ಇರುತ್ತೆ ಅಂತ ಹೇಳಿ ಬಾಂಬ್ ಹಾಕಿದ್ರು. ಅವಾಗ ನನಗೆ ಸ್ವಲ್ಪ ಭಯ ಆಯ್ತು. ಬಾಂಬ್ ಸೌಂಡ್ ಮಾಡಿದೆ. ಹೌದು, ಸ್ವಲ್ಪ ಮಟ್ಟಿಗೆ ಸೌಂಡ್ ಮಾಡ್ತು. ಅದಾದ್ಮೇಲೆ ಅಂದ್ರೆ ಈ ತರ ಒಂದ್ ಪಾತ್ರ ನಾನು ಹಿಂದೆ ಮಾಡಿರ್ಲಿಲ್ಲ. ಸೊ ನನ್ಗೆ ಹೊಸ ಹೊಸ ಪಾತ್ರಗಳನ್ನ ಟ್ರೈ ಮಾಡ್ಲಿಕ್ಕೆ ನನ್ಗೆ ತುಂಬಾ ಖುಷಿ. ಅಂದ್ರೆ ನಾನು ಫುಲ್ ಒತ್ತು ಕೊಟ್ಟು ಮಾಡ್ತೀನಿ, ನಂಗೆ ಅಷ್ಟು ಖುಷಿ ಆಗುತ್ತೆ ಹೊಸ ಹೊಸ ಪಾತ್ರಗಳನ್ನ ಮಾಡ್ಬೇಕು ಅಂತ ಬಂದಾಗ. ಈ ಹಿಂದೆ ಎಲ್ಲ ನಾನು ತುಂಬಾ ಸೈಲೆಂಟ್ ಆಗಿರೋ ಪಾತ್ರಗಳನ್ನ ಮಾಡ್ತಿದ್ದೆ. ಈ ಭಾರ್ಗವಿ ಅಂತೂ ತುಂಬಾ ಸೀರಿಯಸ್ ಆಗಿ ರಗಡ್ ಆಗಿರುವಂತದ್ದು. ಬಟ್ ಈ ಒಂದು ಪಾತ್ರ ಅಂತ ಬಂದಾಗ ಫುಲ್ ಬಾಯಿ ಬಡ್ಕಿ. ಅದ್ರಲ್ಲೂ ನಾನು ಎಷ್ಟೋ ಕಡೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಮಕ್ಳನ್ನ ನೋಡಿದೀನಿ. ಒಂದು ನೀರ್ ತಗೊಂಬರಕ್ ಹೋದಾಗ ಯಾರಾದ್ರೂ ಒಂದ್ ಬಿಂದಿಗೆ ಮುಂದೆ ಇಟ್ರು ಕೂಡ ಅದಲ್ಲಿ ಜಗಳ ಸ್ಟಾರ್ಟ್ ಮಾಡೋದು, ಹಂಗೆ ಹಿಂಗೆ ಅಂತ ಬೈಯೋದು. ಅಥವಾ ತಮ್ಮ ಮಕ್ಕಳು ಆಟ ಆಡಕ್ ಹೋದಾಗ ಆ ಮಕ್ಕಳು ಯಾರೋ ಹೊಡೆದಾಡ್ಕೊಂಡ್ ಬಂದಾಗ ನಿನ್ ಮಗ ಯಾಕೆ ಹಾಗೆ ಮಾಡ್ಬೇಕಾಗಿತ್ತು, ನನ್ ಮಗ ಹೀಗೆ ನನ್ ಮಗ ಹಾಗೆ ಅಂತ ಇದನ್ನೆಲ್ಲ ನಾನು ಕೇಳಿದೀನಿ, ನಾನು ನೋಡಿದೀನಿ ಕೂಡ. ಅದು ಯಾರ್ದು ಅಲ್ಲ, ನನ್ನ ತಮ್ಮಂದೆ. ನನ್ನ ತಮ್ಮ ಹೋಗಿ ಅವನ್ಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಹೊಡ್ಸ್ಕೊಂಡ್ ಬಂದ್ಬಿಡ್ತಿದ್ದ ಅವನು. ಅವ್ನು ತುಂಬಾ ಚಿಕ್ಕವನು. ಸೊ ಏನು ಕುಡಿಬೇಕಾಗಿತ್ತು ಹಂಗೆ ಹೆಂಗೆ ಅಂತ ಹೇಳಿ ನಮ್ಮಮ್ಮ ಜಗಳಕ್ಕೆ ಹೋಗ್ಬಿಡೋರು. ನಮ್ಮ ಅಮ್ಮನೇ ನೋಡಿದೀನಿ ನಾನು. ಸೊ ಇದೆಲ್ಲ ನನಗೆ ತಲೆಯಲ್ಲಿ ಕೂತಿದ್ದಾಗ ಇವರು ಸ್ಟೋರಿ ಹೇಳ್ತಾ 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 ನನಗೆ ನಮ್ಮಮ್ಮ, ಈ ಹೆಣ್ಣು ಮಕ್ಕಳು ಇವ್ರದೆಲ್ಲ ನನಗೆ ಒಂದ್ಸಲ ಕಣ್ಮುಂದೆ ಮುಂದೆ ಬರೋದಲ್ಲ ಅದಾದ್ಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಇವಾಗ ನಮ್ಗೆ ಗೊತ್ತಿರುವಂತದ್ದು ಯಾವ್ದಾದ್ರು ಒಂದು ಪಾತ್ರ ಆಗಿದ್ದು, ಓಕೆ ಇದನ್ನ ಇನ್ನೊಂದ್ ಸ್ವಲ್ಪ ಇದಕ್ಕಿನ್ನೂ ಸೇರಿಸಿ ಏನಾದ್ರು ಮಾಡ್ಬೋದು ಅಂತ ಏನಾದ್ರು ಬಂದಾಗ ನಮ್ಗೆ ಅದು ಮಾಡ್ಲಿಕ್ಕೆ ತುಂಬಾ ಉತ್ಸಾಹ ಇರುತ್ತೆ. ಓಕೆ ಇದು ಹಿಂಗ್ ಮಾಡ್ತಾರೆ, ಇದಕ್ಕೆ ಇನ್ನೊಂಚೂರು ಏನಾದ್ರು ಸೇರಿಸಿ ಮಾಡೋಣ, ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಹೌದು, ಇಂಪ್ರೊವೈಸೇಷನ್ಸ್ ನಮ್ಗಿರುತ್ತೆ. ಅಂಡ್ ಅದ್ರ ಜೊತೆ ನಮ್ಮ ಟೀಮ್ ಅವರು ಎಲ್ಲ ಸೇರ್ಕೊಂಡು ಮ್ಯಾಮ್ ಇದು ಶಿಷ್ಟೆ ಮಾಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು, ಇದಕ್ಕೆ ಜಾಸ್ತಿ ಮಾಡಿ ಅಂತ ಎಲ್ಲ ಮಾಡಿಸಿದುಂಟು. ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ ನಾನಂತೂ ಈ ಸಿನಿಮಾ. ಬಟ್ ಮಗು ಇದೆ ಅಂತ ಅಂದಾಗ ಸ್ವಲ್ಪ ಭಯ ಪಟ್ಟಿದ್ದು ಹೌದು. ಬಟ್ ಕ್ಯಾರೆಕ್ಟರು, ಈ ಸಿನಿಮಾ ಸ್ಟೋರಿ ಇದನ್ನೆಲ್ಲ ಕೇಳಿದಾಗ ನನಗೆ ಯಾಕೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಈಗ ಒಬ್ಬ ಆರ್ಟಿಸ್ಟ್ ಆದಾಗ ಬರೀ ಗ್ಲಾಮರು ಅಥವಾ ಒಂದು ರೊಮ್ಯಾಂಟಿಕ್ ಸೀನೋ ಮತ್ತೊಂದು ಏನೋ ಇದನ್ನೇ ನಾವು ಫೋಕಸ್ ಮಾಡಿದ್ರೆ ಅಲ್ಲಿ ನಮ್ಮ ಆಕ್ಟಿಂಗಿಗೇನು ಇದು ಜಾಸ್ತಿ ಇರಲ್ಲ, ಪ್ರಾಮುಖ್ಯತೆ ಜಾಸ್ತಿ ಇರಲ್ಲ. ಈಗ ಸ್ಕಿನ್ ಶೋ ಮಾಡಿದ್ರೆ ಅದು ಬರೀ ಅವರ ಫೋಕಸ್ ಬರೀ ಅಲ್ಲೇ ಹೋಗ್ತಾ ಇರುತ್ತೆ. ಸೊ ಅದನ್ನ ಹೊರತುಪಡಿಸಿ ನಾವು ನಮ್ಮ ಆಕ್ಟಿಂಗ್ ಮೂಲಕ ಏನು ಜನರನ್ನ ಕೂರಿಸ್ತೀವಲ್ಲ, ಅಲ್ಲಿ ನಮ್ಮ ಗೆಲುವನ್ನ ನಾವು ಕಾಣ್ಬೋದು. ಸೊ ನಾನು ಅದನ್ನ ನಂಬ್ತೀನಿ. ಹಾಗಾಗಿ ನನಗೆ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅಂಡ್ ಆ ಒಂದು ಕಾನ್ಫಿಡೆನ್ಸ್ ಅಲ್ಲೇ ನಾನು ಈ ಪಾತ್ರವನ್ನು ಒಪ್ಕೊಂಡಿದ್ದೆ. ರೈಟ್. ಸರ್ ನೀವು ಈಗ ರಾಧಾ ಅವ್ರನ್ನ ಹೆಂಗ್ ನೋಡಿರ್ತೀರ, ಪಾತ್ರ ಮಾಡ್ಬೇಕಾದ್ರು ಆಕ್ಟಿಂಗ್ ಮಾಡ್ಬೇಕಾದ್ರೂ ನೀವು ನೋಡಿರ್ತೀರಾ, ಅಂಡ್ ಸ್ಕ್ರೀನ್ ಮೇಲೆ ನೋಡಿದಿರಿ. ಒಂದೆರಡು ಸರಿ ಕನ್ಫ್ಯೂಸ್ ಆಗಿ ಹೆಂಗ್ ನೋಡಿದ್ದಿಲ್ವಾ ನೀವು, ಇದು ಅವ್ರೇನಾ ಅಂತ? ಅದು ಯಾವಾಗ ಅಂದ್ರೆ ತಿಂದು ಬಿಡೋದು ಅಂತಾರಲ್ಲ, ಅಲ್ಲ ಈ ಸಿನಿಮಾದಲ್ಲಿ ಮೇಡಮ್ ಅದೇ ತುಂಬಾ ಜನ ಎಡಿಟಿಂಗ್ ಅಲ್ಲಿ ಇದೆಲ್ಲ ನೋಡಿದಾಗ ಈ ಸಿನಿಮಾದಲ್ಲಿ ತಿಂದಾಕ್ಬಿಟ್ಟಿದ್ದಾರೆ ಅಂತಾನೆ ತುಂಬಾ ಜನ ಹೇಳಿದ್ದಾರೆ. ಅದು ಈವನ್ ಅವ್ರು ಕನ್ವೆ ಮಾಡಿದೀವಿ, ಅದನ್ನ ಒಳ್ಳೇದು ಮಾಡಿದಾಗ ಅದೇನಿದೆ ಅದನ್ನ ಹೇಳೋದು ನೋಡಿದೀನಿ. ಕೆಲವೊಂದ್ಸಲ ಹುಷಾರಿಲ್ಲ, ತಲೆನೋವು ಇಲ್ಲ, ಓವರ್ ನೈಟ್ ಶೂಟ್ ಮುಗಿಸ್ಕೊಂಡು ಬೆಳಗ್ಗೆ ಡೈರೆಕ್ಟ್ ಬಂದಿರ್ತಾರೆ, ಅವಾಗ ಹಿಂಗೆ ಮಲಗಿರ್ತಾರೆ, ಕೂತಿ ಜೊತೆ ಮಲಗಿರ್ತಾರೆ, ಯಾಕೆ ಹಿಂಗ್ ನಿದ್ದೆ ಮಾಡ್ತಾರೆ ಅಂತ. ಶಾರ್ಟ್ ರೆಡಿ ಅಂದಿದ ತಕ್ಷಣ ಫುಲ್ ಲವಲವಿಕೆ ಪಾತ್ರ ಮಾಡೋದು, ಏನಿದು ಬೈತಾನೆ ನಾಟಕ ಮಾಡ್ತಾರ ಅಥವಾ ನಿಜವಾಗ್ಲೂ ಇದು ಸುಸ್ತಾಗಿದೆ, ಟಯರ್ಡ್ ಆಗಿದೆ ಅಂತ ಇದಾರೆ ಅಂತ. ಅಂದ್ರೆ ಶೂಟಿಂಗ್ ಹೋಗಿದ್ರ ಗೆಲ್ವಾ ಅನ್ನೋದೇ ಒಂದೆರಡು ಸಲ ಅನ್ಸಿದೆ ನಮ್ಗೆ.
ಹೌದಾ? ಓಕೆ. ಈಗ ನಿಮ್ಮ ಪಾತ್ರನ ನಿಮ್ಮ ಉಡ್ಬಿಗೆ ತೋರಿಸ್ಬೇಕು ಅನ್ಕೊಂಡಿದೀರಾ ಅಥವಾ ತೋರಿಸ್ಲಾ ಬೇಡವಾ ಅಂತ ಯೋಚನೆ ಆಗಿದ್ಯಾ? ಇಲ್ಲ, ಅವರು ನಾನು ಎಷ್ಟು ಹೇಳ್ಬಿಟ್ಟಿದೀನಿ ಅಂದ್ರೆ ಈ ಪಾತ್ರ ಇಷ್ಟ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೇಕು ನನ್ ಹಠಕ್ಕಾದ್ರೂ ಅವ್ರು ಬಂದು ನೋಡ್ತಾರೆ. ನಾನು ಆ ವಿಚಾರ ಕೇಳಿಲ್ಲ. ಅಲ್ಲಿ ಪಾತ್ರ ಇದೆಯಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಲ್ಲ, ನೀವು ಹೇಗ್ ಕಾಣಿಸ್ತಿರೋ, ಒಬ್ಬ ಹೆಂಡತಿಯಾಗಿ ಹೇಗ್ ಕಾಣಿಸ್ತಿರಲ್ಲ, ನೀವು ಪಕ್ಕದಲ್ಲಿ ಕುತ್ಕೊಂಡು ಸ್ಕ್ರೀನ್ ಮೇಲೆ ಆತರ ನೋಡಿ, ನೆಕ್ಸ್ಟ್ ಅವ್ರ ಜೀವನದಲ್ಲೇ ನೀವು ಹೆಂಡತಿಯಾಗಿ ಹೋಗ್ತೀರಿ. ಈಗ ಹಿಂಗಿದ್ದೋಳು ಮತ್ ಹಂಗಾಗ್ಬಿಟ್ರಿ. ಇಲ್ಲಿ ಸಾಫ್ಟ್, ಅಲ್ಲಿ ರಗಡು, ಮುಖ ನಾಯಿನಕ್ಕ ಹಿಂಗೆ ಬೈಕೊಂಡು ನನಗೂ ಹಿಂಗ್ ಬೈದ್ಬಿಟ್ರಿ ಹಿಂಗೆ ಅಲ್ವಾ ಸರ್? ಯೋಚನೆ ಬರಲ್ವಾ ಪಾಪ ಅವರಿಗೆ? ಅವ್ರ ಪರಿಸ್ಥಿತಿ ನಾವು ಯೋಚನೆ ಮಾಡ್ಬೇಕಲ್ವಾ? ಅಲ್ಲ ಮೋಸ್ಟ್ಲಿ ಆಗ್ತಾರೆ ಸರ್, ಮುಂದಕ್ಕೆ ವೆಯ್ಟ್ ಮಾಡಿ. ಎಲ್ಲ ಹಂಗೇನಾಗಲ್ಲ. ನಾನು ಫಸ್ಟ್ ಇಂದ ಅವ್ರಿಗೆ ಅಂದ್ರೆ ಹಾಗೆ ಇದ್ದೀನಿ, ನಂದೇನೋ ಚೇಂಜಸ್ ಅವ್ರು ನೋಡಿಲ್ಲ. ಬಟ್ ಸ್ಟಾರ್ಟಿಂಗ್ ನಾನು ಸಿಕ್ದಾಗಿದ್ದಕ್ಕಿಂತ ಇವಾಗಿಗೆ ಸ್ವಲ್ಪ ಕೋಪ ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಚೆನ್ನಾಗಿದ್ದೆ, ಇವರೇ ಸುಮ್ನೆ ಕೆಣಕೋದು, ಸುಮ್ನೆ ಏನೋ ಮಾತಾಡೋದು, ಹಿಂಗೆಲ್ಲ ಮಾಡಿ 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 ನನ್ಗೆ BP ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ನಂಗೆ ಆಕ್ಚುಲಿ ಇದೆ ಲೋ BP, ನಂಗೆ ಹೈ BP ಇದೆ. ನನ್ಗೆ ಅಲ್ಲ ಥ್ಯಾಂಕ್ಸ್ ಹೇಳ್ಬೇಕು ನೀವು ಅವ್ರಿಗೆ, ಡಾಕ್ಟರ್ ಮಾಡಿದ್ರೆ ಆ ತರ ಮೆಡಿಸಿನ್ ಮಾಡಕ್ಕಾಗ್ದಿರೋ ಕೆಲಸ. ಸೊ ಹಂಗೆ ಅವರು ನೋಡ್ತಾರೆ, ನೋಡಿ ನನ್ನನ್ನು ನೋಡಿ ಅಂದ್ರೆ ನನ್ನನ್ನು ತೋರಿಸಿ ಹಿಂಗಾಗ್ಬೇಡ ನೀನು ಅಂತ ನನ್ಗೆ ಹೇಳೋದಂತೂ ಅದನ್ನೇ ಹೇಳಿ ಅಂತಾರೆ ಹಾಗಂತೂ ಹೇಳ್ತಾರೆ ಗ್ಯಾರಂಟಿ. ಯಾಕಂದ್ರೆ ಈಗ ಸುಮ್ನೆ ಕೇಳಿಸ್ಕೊಳಕ್ಕೂ ಎದುರುಗಡೆ ನೋಡಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲ ಮೋಸ್ಟ್ಲಿ ಒಂದ್ ಅರ್ಧನ ಅಳವಡಿಸ್ಕೋಬೇಡ, ಯಾಕೋ ನನಗೆ ಭಯ ಆಗ್ತೈತೆ, ಹಿಂಗೆ ಇರು ನೀನು ಅಂತ ಹೇಳ್ಬೋದು. ಹೌದು, ಇದ್ರ ಬಗ್ಗೆ ಒಳ್ಳೆ ಚರ್ಚೆ ಆಗತ್ತೆ ನಿಮ್ ಮನೇಲಿ. ಹಂಗಿದ್ರೆ ಸಿನಿಮಾ ರಿಲೀಸ್ ಆಗಿದ್ದೀನ. ನೀವ್ ಹೇಳಿ ಸರ್, ಈಗ ಈ ತರ ಒಂದು ಮಿಡ್ಲ್ ಕ್ಲಾಸ್ ಒಂದು ಸ್ಟೋರಿ ಅಂತ ಬಂದಾಗ ಎಸ್ ನಿಜ, ಈಗ ನನಗೆ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಕನೆಕ್ಟ್ ಆಗ್ತಾ ಹೋಗೋದ್ರ ಜೊತೆಗೆ ಸಿನಿಮಾ ಎಷ್ಟು ಎಂಟರ್ಟೈನಿಂಗ್ ಆಗಿದೆ, ಎಷ್ಟು ಮೆಸೇಜ್ ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಏನು ಕೊರತೆ ಇಲ್ಲ, ಅಲ್ಲಲ್ಲಿ ಒಳ್ಳೊಳ್ಳೆ ಹಾಸ್ಯಗಳಿದೆ. ಆ ಹಾಸ್ಯಗಳು ನೋಡಿದಾಗ ನಮ್ಮನೇಲಿ ನಮ್ಮ ಮಕ್ಳು ಈ ತರ ಮಾಡ್ತಾರೆ ಅನ್ನೋದು ಅನ್ಸುತ್ತೆ. ಮಕ್ಕಳೇನಾರ ಜೊತೆ ಕೂತಿದ್ರೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಗ್ತಾರೆ, ನೀನ್ ಮಾಡೋದ್ ನೋಡಲ್ಲಿ ತೋರಿಸ್ತಾ ಇದಾರೆ ಅಂತ. ನೀನೇ ಯಾವಾಗ ಪಾತ್ರಗಳು ಕನೆಕ್ಟ್ ಆಗ್ತಾ ಹೋಗುತ್ತಾಗ ಆಟೋಮೆಟಿಕ್ ಇಷ್ಟಪಡಕ್ ಶುರು ಮಾಡ್ತಾರೆ. ಅದ್ರ ಕನೆಕ್ಟ್ ಆಗೋ ಪಾತ್ರಗಳನ್ನ ಹಾಗೆ ಇಟ್ಟಿದೀವಿ. ಸೊ ಬೋರ್ ಹೊಡ್ಸೋಂತ ಸಿಚುವೇಶನ್ಸ್ಗಳು ಅಥವಾ ಅನ್ನೆಸೆಸರಿ ಸಾಂಗ್ಗಳನ್ನ ತುರ್ಕುವಂಥದ್ದು ಯಾವುದೂ ಇಲ್ಲ. ಸಿನಿಮಾ ಕತೆ ಒಳಗೆ ಸಾಂಗ್ ಬರಬೇಕು, ಬರುತ್ತೆ, ಹಾಗೆ ಅದು ಟ್ರಾವೆಲ್ ಆಗಿದೆ ಕತೆ ಜೊತೆಗೆ ಹೊರತು ಅನ್ನೆಸೆಸರಿ ತುರ್ಕೋದು ಆ ಥರ ಯಾವುದೂ ಇಲ್ಲ. ಶಿ ಇಸ್ ನಾಟ್ ಓನ್ಲಿ ಆಕ್ಟರ್ ಬಟ್ ಆಲ್ಸೋ ಗುಡ್ ಡ್ಯಾನ್ಸರ್. ಗುಡ್ ಸಿಂಗರ್. ಓಕೆ, ನೋಡಿಲ್ಲ ಸರ್ ನಾನು ಡ್ಯಾನ್ಸ್. ನಾವು ನೋಡಿಲ್ಲ ಡ್ಯಾನ್ಸ್. ಒಂದ್ ಸಾಂಗ್ ಇದೆ, ಏ ಮಾಡರ್ಲಿಂಗ್ ಕರ್ನಾಕರ ಅಂತ ಸಾಂಗ್ ಒಂದು ಸ್ಟೆಪ್ ಮಾಡಿದ್ದಾರೆ. ಬಟ್ ಅದಕ್ಕಿಂತ ನೀವು ಸಿನಿಮಾ ಹೊರತುಪಡಿಸಿ ನೋಡ್ಬೇಕು. ಅಲ್ಲೆಲ್ಲ ಹಾಡಿಸ್ತಾ ಇದೀವಿ. ಹೌದಾ? ಸಾಂಗ್ಸ್ ಹಾಡ್ಸಿದ್ದಾರೆ ಬಟ್ ಡ್ಯಾನ್ಸ್ ನೋಡಿಲ್ಲ. ಡ್ಯಾನ್ಸ್ ಇಲ್ಲ, ಅಂದ್ರೆ ನೀವು ಅವ್ರ ಉಡ್ಬಿ ಜೊತೆ ಮಾಡಿರೋ ಒಂದಷ್ಟು ರೀಲ್ ನೋಡಿ ಸರ್, ಗೊತ್ತಾಗ್ಬಿಡತ್ತೆ ಅವ್ರ ಏನಂತ. ಅಲ್ಲ ನಾನು ಅವ್ರ ಉಡ್ಬಿ ಜೊತೆ ಜನಕ್ಕೆ, ಹೌದಾ, ಜನಕ್ಕೆ ಅವ್ರ ಪರಿಚಯ ಇರೋದು ಆಸ್ ಮಲ್ಲಿ, ಭಾರ್ಗವಿ ಅಂತೆಲ್ಲ ಸ್ಕ್ರೀನ್ ಅಲ್ಲಿ ನೋಡಿದ್ದಾರೆ. ಖಡಕ್ ಆಗಿ ಮಾತಾಡ್ತಾರೆ, ಓ ಸ್ಟ್ರಾಂಗು ಇದಾರೆ ಅಂತ ಭಾರ್ಗವಿಲಿ ಎಲ್ಲ ಗೊತ್ತಾಗೋಯ್ತು. ಅಲ್ಲಿ ಒಂದಾಗ ಓ ಶಿ ಇಸ್ ಸಾಫ್ಟ್, ಚೆನ್ನಾಗಿ ಮಾಡ್ತಾರೆ, ಆಕ್ಟಿಂಗ್ ಅಂತೂ ಸಖತ್ತಾಗಿ ತಿನ್ಬಿಟ್ಟಿದ್ದಾರೆ ಅಂತ. ಬಟ್ ಆಮೇಲೆ ಒಂದೆರಡು ರೀಲ್ಸ್ ಎಲ್ಲ ಬಿಡ್ತಾ ಹೋದ್ರು, ಏನಪ್ಪ ಇವ್ರ ಡ್ಯಾನ್ಸ್ ಮಾಡಿರೋದು ಅಂತ ಮಾತಾಡೋ ಲೆವೆಲ್ಗೆ. ಅಷ್ಟು ಚೆನ್ನಾಗಿ ಡ್ಯಾನ್ಸು ಚೆನ್ನಾಗಿ ಮಾಡ್ತಾರೆ, ಹಾಡು ಚೆನ್ನಾಗಿ ಆಡ್ತಾರೆ. ಒಂದು ಪರಿಪೂರ್ಣ ಕಲಾವಿದೆ. ಒಂದು ಕಲಾವಿದ ಎಲ್ಲವೂ ಬರುತ್ತೆ ನೋಡಿ. ಒಬ್ರು ಪ್ರೊಡ್ಯೂಸರ್ ಆತರ ನಿಮ್ಗೊಂದು ಹೇಳಿದಾಗ ಇಲ್ಲ, ಈವನ್ ಶಾರ್ಟ್ಸ್ ಆದಾಗ ಕೆಲವೊಂದು ಚಂದ ಮಾಡಿದಾಗ ನಾನು ಹೋಗಿ ಅವರಿಗೆ ಕಾಂಪ್ಲಿಮೆಂಟ್ಸ್ ಹೇಳಿದ್ದೀನಿ. ಹೌದಾ? ಹೇಳಿದ್ದಾರೆ. ಒಂದಂತೂ ಫುಲ್ ನಾಟಕೀಯವಾಗಿ ಬರುತ್ತೆ, ಅದು 2 ನಿಮಿಷ ಒಂದು ಟೇಕಲ್ ಆಯ್ತು. 2 ನಿಮಿಷ ಡೈಲಾಗು ಕಂಪ್ಲೀಟ್ ಒಂದು ಟೇಕಲ್ ಆಯ್ತು. ಅಂಡ್ ಹಿ ವಾಸ್ ವೆರಿ ಹ್ಯಾಪಿ. ಬಂದು ಚೆನ್ನಾಗಿ ಮಾಡಿದ್ರಿ ಅಂತ ಕಾಂಪ್ಲಿಮೆಂಟ್ ಕೊಟ್ಟು, ಅಂಡ್ ಡೈರೆಕ್ಟರ್ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರು. ಐ ಫೆಲ್ಟ್ ಸೋ ಹ್ಯಾಪಿ. ಇವಾಗ ಆರ್ಟಿಸ್ಟ್ಗಳಿಗೆ ಯಾರಾದ್ರೂ ಬಂದು ಹೌದು ಏನಾದ್ರು ಒಂದು ಫೀಡ್ಬ್ಯಾಕ್ ಕೊಟ್ಟಾಗ, ಅಪ್ಪ ನಾನ್ ಚೆನ್ನಾಗಿ ಮಾಡಿದೆ, ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋದು. ಹೌದು, ಅದೊಂದು ಏನು ಬೂಸ್ಟ್ ಆಗುತ್ತೆ ನಮ್ಗೆ ಅಪ್ರಿಸಿಯೇಷನ್ ಕೊಟ್ಟಾಗ. ಇನ್ನೂ ಚೆನ್ನಾಗಿ ಮಾಡ್ಬೇಕು, ಹೌದು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ಚೆನ್ನಾಗಿ. ಸೊ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ? ಹಾಗಿದ್ರೆ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಹೋಗ್ತೀರಾ ಅಥವಾ ನೀವು ಕಂಪ್ಲೀಟ್ ಆಗಿ ಒಂದು ಕಥೆ ಅಂತ ಕೇಳಿದಾಗ ಇದು ಹಿಂಗೆ ಬರ್ಬೇಕು ಅಂತ ನೀವು ಡಿಸೈಡ್ ಆಗ್ತೀರಾ? ಹೆಂಗೆ ಇದು
ಆಕ್ಚುಲಿ ಯಾಕಂದ್ರೆ ನೀವು ನೋಡಿ 2 minutes ಒನ್ ಟೇಕ್ ಅಲ್ಲಿ ಮಾಡಿದ್ರಿ ಅಂದ್ರೆ ಇಟ್ಸ್ ನಾಟ್ ಈಸಿ ಅಲ್ವಾ ಸರ್? ಈಸಿ ಅಲ್ಲ ಸೊ ಹೆಂಗೆ ಅಂತ ಮ್ಯಾಮ್ ಇದು ಫಸ್ಟ್ ನನಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು. ಸೊ ಸ್ಕ್ರಿಪ್ಟ್ ಅಲ್ಲಿ ಅಲ್ಲ, ನಾಟ್ ಓನ್ಲಿ ದಿಸ್ ಮೂವಿ, ನೀವು ಎಲ್ಲಾ ಪಾತ್ರಗಳನ್ನು ಕೂಡ ಚೆನ್ನಾಗೇ ಮಾಡೋದ್ರಿಂದ ಹೇಗಿರುತ್ತೆ ನಿಮ್ ಪ್ರಿಪರೇಷನ್ ಅಂತ? ಮ್ಯಾಮ್ ಒಂದೊಂದ್ ಕಡೆ ಒಂದೊಂದ್ ಥರ ಆಗುತ್ತೆ. ಇವಾಗ ನಾನು ಅಮೃತಧಾರೆ ಮಾಡಬೇಕಾದ್ರೆ ಅಲ್ಲಿ ಡೈಲಾಗ್ಸ್ ಏನಿದೆಯೋ ಅದನ್ನ ಮಾತ್ರ ನಮ್ಗೆ ಹೇಳಿಸ್ತಾ ಇದ್ರು. ಬಟ್ ಇಲ್ಲಿ ಭಾರ್ಗವಿರ್ ಏನಾಗುತ್ತೆ ಅಂದ್ರೆ, ಸ್ವಪ್ನ ಕೃಷ್ಣ ಮ್ಯಾಮ್ ನೀವು ನೋಡಿರ್ತೀರಿ, ಸ್ವಪ್ನ ಕೃಷ್ಣ ಮ್ಯಾಮ್ದು ಡೈರೆಕ್ಷನ್ ಸ್ಟೈಲೇ ಬೇರೆ ಇದೆ. ಅವರು ಡೈರೆಕ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಯಾವ್ದೋ ಒಂದು ಲೈನೋ ಅಥವಾ ಯಾವ್ದೋ ಒಂದು ವರ್ಡೋ ಅದು ಸರಿಯಾಗಿ ಕೂರ್ತಾ ಇಲ್ಲ, ಇದನ್ನ ಬೇರೆ ಏನೋ ಮಾಡ್ಬೋದು ಅಂತ ಅವರಿಗೆ ಅನ್ನಿಸ್ದಾಗ ಅವರು ಅದನ್ನ ಕೂರ್ಸಿ ಇದ್ರ ಬದಲು ಇದನ್ನ ತಗೊಳ್ಳಿ, ಇದ್ರ ಬದಲು ಇದನ್ನ ತಗೊಳ್ಳಿ, ಇದ್ರ ಬದಲು ಇದನ್ನ ತಗೊಳ್ಳಿ ಅಂತ ಹೇಳಿ ಒಂದಷ್ಟು ಕೂರ್ಸಿ ಕೊಡ್ತಾರೆ, ಚೇಂಜಸ್ ಮಾಡಿ ಕೊಡ್ತಾರೆ. ಅದು ಒಂದ್ ಕಡೆ ಅಲ್ಲ, ಒಂದು ಸ್ಕ್ರಿಪ್ಟ್ ಒಂದು ಸೀನ್ ಪೇಪರ್ ಅಂತ ಬಂದಾಗ ಅದರಲ್ಲಿ ಎಷ್ಟೋ ಚೇಂಜಸ್ ಮಾಡ್ತಾರೆ. ಸೊ ಆ ಥರ ಬಂದಾಗ ಅದನ್ನು ಕೂಡ ಗ್ರಾಸ್ಪ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ನಾನು ಎಷ್ಟೋ ಸಲ ಪ್ರಾಂಪ್ಟಿಂಗ್ ಮೇಲೆ ಹೋಗಿದ್ದೀನಿ ಕೆಲವೊಂದು, ಅಂದ್ರೆ ಅವ್ರಿಗೆ ಕನ್ನಡದ ಜ್ಞಾನ ಚೆನ್ನಾಗಿದೆ. ಸೊ ಅವರು ಪ್ರತಿಯೊಂದನ್ನು ಹೇಳ್ಬೇಕಾದ್ರೆ ಅದು ಅಷ್ಟು ಬೇಗ ನಮ್ಗೆ, ಯಾಕಂದ್ರೆ ದಿನನಿತ್ಯ ನಾವು ಕೇಳುವಂತ ವರ್ಡ್ಸ್ಗಳು ಆಗಿರಲ್ಲ ಅವು. ಸೊ ಅದನ್ನ ಹೇಳ್ಬೇಕಾದ್ರೆ ನಮ್ಗೆ ಅದು ಕೂರದೇ ಇರ್ಬೋದು. ಅವಾಗ ನಾನು ಅಂದ್ರೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಾನು ಪ್ರಾಂಪ್ಟ್ ತಗೊಂಡು ಕೂಡ ಮಾಡಿದ್ದೀನಿ. ಕೆಲವೊಂದು ಒಂದು ಹಾಫ್ ಪೇಜು ಒಂದೇ ಟೇಕಲ್ಲಿ ತಗೊಂಡಿರೋದು ಇದೆ. ಬಟ್ ಕೋರ್ಟ್ ಅಂತ ಬಂದಾಗ ಕೋರ್ಟಲ್ಲಿ ಸ್ವಲ್ಪ ಕಾನೂನು ಅದು ಇದು ಅಂತ ಎಲ್ಲ ಬಂದಾಗ ಆ ವರ್ಡ್ಸ್ಗಳು ನಾನು ಅಷ್ಟಾಗಿ ಕೇಳಿಲ್ದೇ ಇರೋದ್ರಿಂದ ಅದನ್ನು ಕೆಲವೊಂದು ಪ್ರಾಂಪ್ಟ್ಸ್ ತಗೊಂಡು ನಾನು ಮಾಡಿರುವಂಥದ್ದಿದೆ. ಬಟ್ ಸಿನಿಮಾ ಅಂತ ಬಂದಾಗ ಇದರಲ್ಲಿ ಫಸ್ಟ್ ಸೀನ್ ಅಂದ್ರೆ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ರು ಅಂಡ್ ಸೀನ್ ಇದಿದೆ ಬರುತ್ತೆ ಅಂತ ನನ್ಗೆ ಗೊತ್ತಿತ್ತು. ಅಂಡ್ ಡೈಲಾಗ್ಸು ನಾನು ಆನ್ ಸ್ಪಾಟ್ ಅಲ್ಲಿ ಏನು ನಾನು ಒಂದ್ಸಲ ಗ್ಲಾನ್ಸ್ ಮಾಡ್ತಿದ್ದೆ, ಬಿಟ್ರೆ ಅಲ್ಲಿ ಇಷ್ಟಿಂದ ಇಷ್ಟವರೆಗೂ ಶಾರ್ಟ್ ಅಷ್ಟೇ ಅಂತ ಹೇಳಿದಾಗ ಆ ಒಂದು ಡೈಲಾಗ್ಸ್ ಏನಿತ್ತು ಅದನ್ನ ಅಲ್ಲೇ ರೆಡಿಯಾಗಿ ಆನ್ ಸ್ಪಾಟ್ ತಗೊಳ್ತಾ ಇದ್ದೆ. ಈ ಒಂದು 2 minutes ನಾನು ಏನು ಹೇಳಿದ್ನಲ್ಲ, ಇದು ಜಸ್ಟ್ ನಾನು ರೆಡಿ ಆಗಿದ್ದು 10 ನಿಮಿಷ ಅಷ್ಟೇ. 10 ನಿಮಿಷದಲ್ಲಿ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಮಾಡ್ಯುಲೇಷನ್ಸ್ ಇಂದ ಹಿಡಿದು ಎಲ್ಲಾನು ಒಂದ್ಸಲ ಪ್ಯಾಕ್ ಮಾಡ್ಕೊಂಡು ಅವತ್ತು ಮಾಡಿದ್ದು. ಸೀನ್ ಯಾವಾಗ ಬರುತ್ತೆ ಸರ್? ಫಸ್ಟ್ ಹಾಫ್ ಅಲ್ಲಿ ಬರುತ್ತೆ. ಓಕೆ. ಹಾಗೇನು ಜಗಳ ಗಂಟಿ ತರ ಏನಲ್ಲ ತಾನೆ? ಅದು ಜಗಳ ಗಂಟೆ ಅಲ್ಲ, ಒಂದು ನಾಟಕೀಯವಾಗಿ ನಡೆಯುವಂಥದ್ದು. ಹೇಳ್ಬಿಡಿ ಆಮೇಲೆ ನೀವು ನಿಮ್ಮ ಮನೇಲಿ ಹೇಳ್ಬಿಡಿ, ಒಂದು ಟೇಕಲ್ ಮಾಡಿದ್ವಿ. ಹಂಗೆ ನೀವು ನಿಜವಾಗ್ಲೂ ಅದೇನೆ ಹೇಳಿ ಸರ್. ಒಬ್ರು ಪ್ರೊಡ್ಯೂಸರ್ ಅಂತ ಬಂದಾಗ ನಿಜವಾಗ್ಲೂ ನೋಡಿ, ನಿಜ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಥೆ ಕೇಳಿದಾಗ ಒಂದ್ ನಂಬಿಕೆ, ಎಸ್ ನೋಡೋಣ ಚೆನ್ನಾಗಿ ಬರ್ಬೋದು ಅಂತ. ಅದನ್ನ ನಟಿಸಿ ಸಂಪೂರ್ಣವಾಗಿ ನೀವು ಅನ್ಕೊಂಡಂಗೆ ತೋರಿಸ್ತಾರಲ್ಲ, ಆಗ ಇನ್ನೂ ಖುಷಿ ಆಗುತ್ತೆ. ಒಂದ್ ಮಟ್ಟಕ್ಕೆ ಬಂತಪ್ಪ ಸದ್ಯ, ಯಾಕಂದ್ರೆ ನಾವ್ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಎಲ್ಲರೂ ನಟಿಸಿದ್ದಾರೆ ಅಂಡ್ ಕಥೆನೂ ಹಾಗೆ ಕಾಣಿಸ್ತಾ ಇದೆ, ತುಂಬಾ ರಿಯಲಿಸ್ಟಿಕ್ ಆಗಿ ಯಾವುದೋ ಒಂದು ಫ್ಯಾಮಿಲಿ ಕಥೆ ಅನ್ನೋ ತರನೇ ಕಾಣಿಸ್ತದೆ ಅಂತ. ಅಂಡ್ ರಿಲೀಸ್ ಹಂತಕ್ಕೆ ಅಂತ ಬಂದಾಗ ಬಹಳ ಜವಾಬ್ದಾರಿ ಇರುತ್ತೆ. ಒಂದ್ ಕಡೆ ನೀವು ಆಕ್ಟಿಂಗು ಅದೆಲ್ಲ ಇದೆಲ್ಲ ನೀವು ಶೂಟ್ ಮುಗಿಸ್ಕೊಂಡು ಬರೋ ತನಕ ಒಂದ್ ಜರ್ನಿ ಆದ್ರೆ, ಇವಾಗ ಇದಿರಲ್ಲ ಈ ಸ್ಟೇಜ್ ಇನ್ನೊಂದು ನಿಮ್ಗೆ ಚಾಲೆಂಜ್. ಸೊ ಹೇಗೆ ಪ್ರಮೋಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ, ಮತ್ತೆ ಥಿಯೇಟರ್ಗಳಿಗೆಲ್ಲ ಹೇಗೆ ನೀವು ಅನ್ಕೊಂಡು ಥಿಯೇಟರ್ಸ್ ಎಲ್ಲ ಸಿಕ್ಕಿದ್ಯಾ ಹೆಂಗೆ ಅಂತ? ಥಿಯೇಟರ್ಸ್ಗಳು ಮೇಡಮ್ ಅದೇ ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗ್ತಾ ಇದೆ. ಕೆಲವೊಂದು ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದಾವೆ. ಈ ವಾರದ ಕಲೆಕ್ಷನ್ಸ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಅಂತ ಕೆಲವೊಂದು ನಾವು ಕೇಳಿರುವಂತ ಥಿಯೇಟರ್ಸ್ಗಳು ಹೇಳಿದ್ದಾರೆ. ಮೋಸ್ಟ್ ಆಫ್ ದ ಸ್ಕ್ರೀನ್ಸ್ ನಮಗೆ ಸಿಕ್ಕಿದೆ. ಮತ್ತೆ ಪ್ರಮೋಷನ್ಸ್ ನಾವೊಂದಿಷ್ಟು ಆಫ್ಲೈನ್ ಸ್ಟ್ರಾಟಜಿ ಕೂಡ ಮಾಡ್ಕೊಂಡಿದ್ವಿ. ಅದು ವರ್ಕ್ ಆಗುತ್ತೆ ಅನ್ನೋದೊಂದು ಭಾವನೆಯಲ್ಲಿದ್ದೇವೆ. ಇನ್ನು ಅದನ್ನ ಬಿಟ್ಟರೆ ಇನ್ನು ಮೀಡಿಯಾ ನೀವು ಎಲ್ಲ ಸಪೋರ್ಟ್ ಮಾಡೋದು ಡೆಫಿನೆಟ್ಲಿ ನಾವು ರೀಚ್ ಆಗ್ತೀವಿ. ಒಂದು ಹಂತಕ್ಕೆ ಈಗ ಆಫ್ಟರ್ ಪ್ರೆಸ್ ಬಿಟ್ಟು ಒಂದು ಹಂತಕ್ಕೆ ಎಲ್ಲಿ ನೋಡಿದ್ರು ಕರ್ನಾಕರ ಕಾಣ್ತಾ ಇದೆ ಅಂತ ಒಂದಿಷ್ಟು ನಮಗೆ ಬಂತು, ಬಿಕಾಸ್ ಆಫ್ ಮೀಡಿಯಾ ಸಪೋರ್ಟ್ಸ್. ಸೊ ಈ ಸಪೋರ್ಟ್ಸ್ ಅಪ್ ಟು ರಿಲೀಸ್ ಆಗಿ ಒಂದಿಷ್ಟು ದಿನ ನಮಗೆ ಕೊಟ್ರೆ ನಾವು ಡೆಫಿನೆಟ್ಲಿ ಒಂದು ದಡ ಸೇರ್ಕೋಬಹುದು. ಅದೇ ಪ್ರೊಡ್ಯೂಸರ್ ಆಗಿ ನಾವು ಒಂಚೂರು ಸೇಫ್ ಆಗ್ಬೋದು. ಹೌದೌದು, ಅದೊಂದು ನಿಮ್ಗೆ ಖಂಡಿತವಾಗ್ಲೂ ಲೆಕ್ಕಾಚಾರ ಇರುತ್ತೆ. ಬಿಕಾಸ್ ಯಾಕೆಂದ್ರೆ ಆಸ್ ಎ ಪ್ರೊಡ್ಯೂಸರ್ ಆಗಿ ನಾವು ಹೆಂಗ್ ತಂದಿರ್ತೀವಿ ಅಂತ ಗೊತ್ತಿಲ್ಲ, ಬಟ್ ಅಲ್ಟಿಮೇಟ್ ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದೊಂದಿರುತ್ತೆ. ಸೊ ಎಲ್ಲ ಒಂದ್ ಕಡೆ ಎಲ್ಲ ಸಪೋರ್ಟ್ ಮಾಡಿದಾಗ ನಾವು ಸಿನಿಮಾ ಒಂದು ರೀಚ್ ಆದಾಗ ಅಟ್ಲೀಸ್ಟ್ ನಮ್ಗೆ ಇನ್ನೂ ಒಂದು ಮನ್ಸಾಗುತ್ತೆ ಮಾಡ್ಬೇಕು ಅಂತ. ಹಾಗಾಗಿ ಒಂದೊಳ್ಳೆ ಕಂಟೆಂಟ್ ಅಂತ ಇದ್ದಾಗ ನಿಜವಾಗ್ಲೂ ಸಿನಿಮಾನ ಜನರೇ ಗೆಲ್ಲಿಸ್ಬಿಡ್ತಾರೆ. ನೀವು ಒಂದೊಳ್ಳೆ ಕಂಟೆಂಟ್ ಮುಖಾಂತರ ಬರೋದೇ ಚಾಲೆಂಜಿಂಗ್ ಆಗಿರೋದು. ಅಂಡ್ ಆಲ್ಸೋ ಒಳ್ಳೆ ವೆಕೇಶನ್ ಅಲ್ಲಿ ಬರ್ತಾ ಇದ್ದೀರಾ, ಸ್ಕೂಲ್ ರಜಾ ಇದೆ, ಮಕ್ಳಿದಾರೆ, ಫ್ಯಾಮಿಲಿ. ಸೊ ಮನೇಲಿ ಏನು ಹೊಡೆದಾಟ ಎಲ್ಲ ಇದೇನೆ. ಆಯ್ತು ಸಿನಿಮಾ ನೋಡೋಣ ಅಂತ ಇದೇ ಸಿನಿಮಾಗೆ ಬರ್ಬೋದು. ಮಕ್ಕಳೆಲ್ಲ ಗಲಾಟೆ ಮಾಡಿ ಸಿನಿಮಾ ಕರ್ಕೊಂಡ್ ಬಂದ್ಬಿಟ್ರೆ ಸಾಕು. ನೀವೆಲ್ಲ ಮಕ್ಕಳನ್ನ ಟಾರ್ಗೆಟ್ ಮಾಡ್ಬೇಕೀಗ ಹಂಗಾದ್ರೆ? ಮೇಡಮ್ ಫುಲ್ ಟಾರ್ಗೆಟ್ ಮಾಡ್ತೀವಿ, ಅದನ್ನೇ ಹೇಳ್ತೀವಿ, ಮಕ್ಕಳೆಲ್ಲ ಒಟ್ಟಾಗಿ ಬನ್ನಿ ಅಂತ. ಓಕೆ. ಎಸ್, ಈಗ ನಿಮ್ಗೆ ಆಕ್ಚುಲಿ ಪರ್ಸನಲಿ ಎಷ್ಟು ಖುಷಿ ಇದೆ, ಬಿಕಾಸ್ ಒಂದು ಗ್ರಾಫ್
ಗ್ರೋತ್ ಹಿಂಗ್ ಕಂಡಾಗ ಎಂಥವ್ರಿಗೂ ಒಂದು ಹ್ಯಾಪಿ ಅಂತ ಇರುತ್ತೆ. ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ಗೆ ಬಂದು ಒಂದು ಸೀರಿಯಲ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಬಂದು ಅಲ್ಲಿಂದ ಒಂದು ಫಿಲ್ಮ್ ಹೀರೋಯಿನ್ ಅಂತ ಅನ್ಸ್ಕೊಂಡಾಗ ಇಟ್ ಇಸ್ ಗ್ರೋತ್. ಎಂಥವ್ರಿಗೆ ಆದ್ರೂ ಪರ್ಸನಲಿ ಅದೊಂದು ಖುಷಿ ಇರುತ್ತೆ. ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಎಷ್ಟು ತೃಪ್ತಿ ಅನ್ಸುತ್ತೆ? ಈ ಒಂದು ವಿಚಾರದಲ್ಲಿ ಹೌದು, ತುಂಬಾನೇ ತೃಪ್ತಿ ಇದೆ. ಬಟ್ ಈ ತೃಪ್ತಿ ಅಂದ್ರೆ ಇದು ಕಂಪ್ಲೀಟ್ ತೃಪ್ತಿ ಅಲ್ಲ, ಇನ್ನೂ ಆ ಹಸಿವಿದೆ ಇನ್ನು ಇದೇನು ಅಲ್ಲ, ನಾನು ಮಾಡಿರೋದು ಇನ್ನೂ ಏನೂ ಅಲ್ಲ, ಇನ್ನೂ ಸಾಧನೆ ಮಾಡಬೇಕಾಗಿರೋದು ತುಂಬಾನೇ ಇದೆ. ಸೊ ಅದರೆಡೆಗೆ ನಾವು ಇವಾಗ ಸಾಕ್ತಾ ಇದ್ದೀವಿ. ಬಟ್ ಇಲ್ಲಿವರೆಗೂ ಮಾಡಿರೋದು ನೋಡಬೇಕು ಅಂದರೆ ಇಟ್ಸ್ ಲಿಟ್ರಲಿ ಅ ಗ್ರೋತ್. ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿಕೊಂಡು ಲೀಡ್ ಆಗಿ ಆಮೇಲೆ ಸಿನಿಮಾಗಳಲ್ಲಿ ಮಾಡಿ ಈಗ ನಿಮ್ಮೆಲ್ಲರ ಜೊತೆ ಈ ಥರ ಕೂತ್ಕೊಂಡು ಮಾತಾಡ್ತಿರೋದೇ ನನಗೆ ತುಂಬ ದೊಡ್ಡ ಖುಷಿ. ಸೊ ಇದು ಹೀಗೆ ಮುಂದುವರಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಖುಷಿ, ತುಂಬಾ ಖುಷಿ. ಎಸ್, ಈ ಸಿನಿಮಾನ ಇಂಥವ್ರಿಗೆ ನಾನು ತೋರಿಸ್ಲೇಬೇಕು ಅಂತ ಏನಾದರೂ ಇದ್ರೆ ತೋರಿಸ್ಲೇಬೇಕಿಲ್ಲ, ಇವ್ರಂತೂ ಮಿಸ್ ಮಾಡಂಗಿಲ್ಲ, ನಾನು ಈ ಸಿನಿಮಾ ಇಂಥವ್ರಿಗೆ ತೋರಿಸ್ಲೇಬೇಕು ಅಂದ್ರೆ ಯಾರು? ಅಮ್ಮಂಗೆ. ಓಕೆ, ಅವ್ರಿಗೆ ನಾನು ಒಂದು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಎಕ್ಸ್ಪ್ರೆಷನ್ಸ್ ಕೊಟ್ಬಿಟ್ಟು ಮಾಡ್ತೀನಿ ಅಂತ ಆದ್ರೆ ಅವ್ರಿಗೆ ನೋಡಕ್ ತುಂಬಾನೇ ಖುಷಿ, ಅದೇನೋ ಒಂಥರ ಇಷ್ಟ. ಅವ್ರಿಗೆ ನಿಜವಾಗ್ಲೂ ಈ ಸಿನಿಮಾ ತುಂಬಾ ನಗ್ತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ ಪರ್ಸ್ನಲಿ. ಅಂದ್ರೆ ಈ ನಾವು ಟಾಮ್ ಅಂಡ್ ಜೆರಿ ಇದನ್ನೆಲ್ಲ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತಿತ್ತು, ವೈಟ್ ಬೆಕ್ಕೊಂದ್ ಬರ್ತಿತ್ತು. ನಾನು ಇಮಿಟೇಟ್ ಮಾಡಿ ತೋರಿಸ್ತಿದ್ದೆ. ಅದು ನಮ್ಮ ಮಮ್ಮಿ ನಗ್ಸೋದಕ್ಕೋಸ್ಕರ ಮೇಜರ್ ಆಗಿ ಅದನ್ನ ಮಾಡ್ತಿದ್ದೆ. ಅಂಡ್ ನಾನು ನನ್ನ ತಮ್ಮ ಎಲ್ಲ ಅವನು ನನ್ನ ಮೊಮ್ಮಗನ್ ತರ, ನಾನು ಯಾವ್ದೋ ಅಜ್ಜಿ ತರ, ಈ ತರ ಎಲ್ಲ ಕೆಲವೊಂದು ಮಾಡ್ತಾ ಇದ್ವಿ. ಅವ್ರ ಅನ್ಸ್ಲಿಲ್ವಾ ಸರ್ ಅದು ಕ್ಯಾಟ್ ಒಂಚೂರು ನೋಡ್ಬೇಕಂತ? ಅಯ್ಯೋ ಅಲ್ವಾ ಸರ್? ನನ್ನ ಮೊಮ್ಮಗ ಮಾಡಿ ಅಟ್ಲೀಸ್ಟ್ ಇಲ್ಲ ಕ್ಯಾಟ್ ಅದ್ ನೋಡ್ಬೇಕಾದ್ರೆ ಅವ್ರ ಅಮ್ಮನ ನಗ್ಸಕ್ಕೆ ಮಾಡ್ತಿದ್ರು ಅಂತಾರೆ ನೋಡಿ. ಎಷ್ಟು ಖುಷಿಯಾಗಿ ಹೇಳ್ತಿದೀವಿ ನಾವು. ಅಯ್ಯೋ ನಾನೇ ಹೇಳಿ ಸಿಕ್ಕಾಕೊಂಡಂಗ ಆಯ್ತು ಇದು. ಅಂದ್ರೆ ಅದ್ ಹೇಗಂದ್ರೆ ಅವ್ರಿಗೆ ಅಂದ್ರೆ ನಂದು ರಾಮಾಚಾರಿ ಮಾಡೋವರೆಗೂ, ರಾಮಾಚಾರಿ ಕಂಪ್ಲೀಟ್ ನಾನು ಅಮೃತಧಾರೆಗೆ ಬರೋವರೆಗೂ ನನ್ ಬ್ಯಾಂಕ್ ಅಕೌಂಟ್ ಅಂತ ಇರ್ಲಿಲ್ಲ. ನಂದು ಏನೇ ಸಂಪಾದನೆ ಮಾಡಿದ್ರು ಕೂಡ ಅದು ಫ್ಯಾಮಿಲಿಗಂತ ಹೋಗ್ತಾ ಇತ್ತು. ನನ್ನ ಅಮೃತಧಾರೆ ಸ್ಟಾರ್ಟ್ ಆದ್ರೆ ನಂದು ಅಂತ ಒಂದು ಅಕೌಂಟ್ ಆಗಿತ್ತು. ಸೊ ಅಮ್ಮನ ಹತ್ರ 100, 200 ಈ ತರ ಏನಾದ್ರು ಇಸ್ಕೋಬೇಕು ಅಂತ ಬಂದಾಗ, ಅಥವಾ 1000 ಆಗಿರ್ಲಿ, ಎಷ್ಟಾದ್ರೂ ಆಗಿರ್ಲಿ ಅಮೌಂಟ್ ಇಸ್ಕೋಬೇಕು ಅಂತ ಬಂದಾಗ ಅಮ್ಮ ಏನಾದ್ರೂ ತರಕಾರಿ ಕಟ್ ಮಾಡೋದು ಏನೋ ಒಂದು ಮಾಡ್ತಿರುತ್ತ, ಅಂದ್ರೆ ಆ ತರ ಕೂತ್ಕೊಂಡಿದ್ದಾಗ ಸೀದಾ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ಅಂತ ಹೇಳ್ಬಿಟ್ಟು ಹಿಂಗ್ ಕೂತ್ಕೊಂಡು ಈ ತರ ಕೂತ್ಕೊಂಡು ಅಮ್ಮ 100 ರೂಪಾಯಿ ಅಂತಾದ್ರೆ ಸಾಕು, ಅವ್ರು ಕೊಡ್ತಾರೆ. ಇನ್ನೊಂದ್ಸಲ ಮಾಡು ಅಂತ ಹೇಳಿ ಒಂದು 5-6 ಸಲ ಮಾಡಿಸಿ ಅದು. ಆಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನಾಯಿ ಬರುತ್ತೆ, ಆ ನಾಯಿ ಬ್ಯಾಗ್ ಹಿಡ್ಕೊಂಡು, ಅಂದ್ರೆ ಬಾಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹಿಂಗ್ 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 ಮಾಡ್ಕೊಂಡು ಬರುತ್ತೆ. ಆ ಥರ ನಡೆದ್ರೆ ನಿನ್ಗೆ 100 ರೂಪೀಸ್ ಕೊಡ್ತೀನಿ, ಇಲ್ಲ ನಾನು ಕೊಡಲ್ಲ ಅಂತ ಹೇಳಿ ಈ ಥರ ಡಿಮ್ಯಾಂಡ್ ಮಾಡಿ ನನ್ನ ಕೈಲಿ ಈ ಥರ ಆಕ್ಟ್ ಮಾಡಿಸ್ಬಿಟ್ಟು ನೋಡಿ 100-200 ರೂಪೀಸ್ಗೆಲ್ಲ ನಾನು ನನ್ನ ಮರ್ಯಾದೆ ಕಳ್ಕೊಂಡಿದ್ದೀನಿ. ಇಲ್ಲ ಈ ಸಿನಿಮಾ ನೋಡಿದ್ರೆ ಪಕ್ಕ ಕಂಪ್ಲೀಟ್ ಕ್ರೆಡಿಟ್ ಸರ್, ಕಂಪ್ಲೀಟ್ ಕ್ರೆಡಿಟ್ ಅವ್ರ ಅಮ್ಮಂಗೆ. ಪ್ರಾಕ್ಟೀಸ್ ಮಾಡಿಸಿ ಮಗಳನ್ನ ತಯಾರು ಮಾಡಿದ್ರು. ಅದೇ ತರ ಒಂದು ಸೀನ್ ಇದೆ ಆಕ್ಚುಲಿ. ಓಕೆ, ರೆಂಟ್ ಜಾಸ್ತಿ ಮಾಡ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು ಅವ್ರ ಸೇಮ್ ಅಂದ್ರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಏನಾದ್ರೂ ತಗೊಂಡಾಗ ಅದನ್ನ ತೋರ್ಸ್ಕೊಡೋ ಹುಚ್ಚು ಜಾಸ್ತಿ ಇರುತ್ತೆ. ಈಗ ನಮ್ಮ ಮನೆಗೆ ಏನೋ ಒಂದು ದೊಡ್ಡದಾಗ ಫ್ರಿಜ್ಜೋ ಏನೋ ತಗೊಂಡ್ವಿ ಅಂತ ಅಂದಾಗ ಅದನ್ನ ಎಲ್ರಿಗೂ ಹೇಳ್ಕೊಂಡ್ ಬರೋದು ಒಂಥರ ಖುಷಿ. ಸೊ ಆ ತರದೊಂದು ಸೀನ್ ಇದೆ ಅದ್ರಲ್ಲಿ. ಇವಾಗ ನಾನು ಏನ್ ಮಾಡೋದ್ನಲ್ಲ, ಈ ತರದೊಂದು ಬಿಟ್ಟಿದೆ ನನ್ಗೆ ನೆನಪಾಯ್ತು. ಗುಡ್. ಎನಿವೇ ಸರ್, April 3rd ಸಿನಿಮಾ ಬರ್ತಾ ಇದೆ. ಸೊ ಎಲ್ರಿಗೂ ಖುಷಿ ಜೊತೆಗೆ ಒಂದಷ್ಟು ಇದ್ದೇ ಇರುತ್ತೆ, ಭಯ ಆತಂಕ ಅನ್ನೋದು. ಹೇಗೆ ರಿಸೀವ್ ಮಾಡ್ತಾರೋ ಅಂಡ್ ಪರ್ಸನಲಿ ಒಬ್ಬೊಬ್ರು ಅಂತ ತಗೊಂಡಾಗ ಆಸ್ ಅ ಪ್ರೊಡ್ಯೂಸರ್ ಆಗಿ ನಿಮ್ದೇ ಆದಂತ ಒಂದು ಲೆಕ್ಕಾಚಾರದಲ್ಲಿ ಅದೊಂದು ಭಯ ಅಂತ ಇರ್ಬೋದು. ಬಟ್ ಈಗ ಹೀರೋಯಿನ್ ಅಂತ ಬಂದಾಗ ಮನೆ ಜನಕ್ಕೆ ಅವ್ರು ಮನೆ ಮುಟ್ಬಿಟ್ಟಿದ್ದಾರೆ ಈಗ ಎಲ್ಲ ಆಲ್ರೆಡಿ. ಸೊ ಈಗ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಒಂದು ಹೆಜ್ಜೆ ಜಾಸ್ತಿನೇ ಇರುತ್ತೆ. ಯಾಕೆ ಅಂದ್ರೆ ಹೀರೋಯಿನ್ ಆಗಿ ಇನ್ನೂ ಚೆನ್ನಾಗಿ ಮಾಡಿರ್ಬೋದು ಅಂತ. ಸೊ ಆ ತರದ ಭಯ ಇವ್ರಿಗಿರುತ್ತೆ, ಹೆಂಗ್ ರಿಸೀವ್ ಮಾಡ್ತಾರೋ ಏನೋ ಅಂತ. ಸೊ ನೋಡೋಣ. ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೆ ಕಂಟೆಂಟ್ ಜೊತೆ ಬರ್ತಾ ಇದ್ದೀರಾ, ಎಲ್ರಿಗೂ ಇಷ್ಟ ಆಗ್ಲಿ, ಈ ವೆಕೇಶನ್ ಅಲ್ಲಿ ಸಿನಿಮಾ ಹಿಟ್ ಆಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.
ಎಸ್, ನೋಡಿದ್ರಲ್ಲ, ನಾನು ಕರುಣಾಕರ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೇ ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂಡ್ ಈಗ ರಾಜ್ಯದಲ್ಲಿ ನೀವೆಲ್ಲರೂ ವೆಕೇಶನ್ ಅಲ್ಲಿ ಇರ್ತೀರಿ, ಮಕ್ಕಳ ಜೊತೆ ಹೋಗಿ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ. ನಮ್ಗಂತೂ ಥಿಯೇಟರ್ಗೆ ಹೋದ್ರೆ ಎಂಜಾಯ್ ಮಾಡಬೇಕು, ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಹೋಗ್ತೀವಿ. ಈ ಸಿನಿಮಾಗೆ ಹೋದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಸಿನಿಮಾ ಟೀಮ್ ಕಾನ್ಫಿಡೆನ್ಸ್ ಕೊಡ್ತಿದ್ದಾರೆ. ಸೊ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ಎಂಜಾಯ್ ಮಾಡಿ. ಹಾಗೆ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟರ್ಗೆ ಹೋಗಿ ನೋಡೋಣ. ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.